ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತು ನನ್ನ ಈವ್ನಿಂಗ್ ರೊಟೀನ್ ವಿಡಿಯೋನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸಂಜೆ ಹೊತ್ತು ಯೂಶ್ವಲಿ ಒಂದೊಂದು ಸಲ ಕಾಫಿ ಕುಡಿಯೋಣ ಅಂತ ಅನಿಸುತ್ತೆ. ಇವಾಗ ನಾನು ಯಾವಾಗ ರಾಗಿ ಕೇಸರ್ ಮಾಲ್ಟ್ ಪ್ರಿಪೇರ್ ಮಾಡಿದ್ದೀನಿ ಆವಾಗಿಂದ ಕಾಫಿ ತುಂಬ ಅಪರೂಪ ಆಗೋಗಿದೆ. ಸೊ ಇದ್ರ ಟೇಸ್ಟ್ ಅಂತೂ ನನಗೆ ತುಂಬಾ ಇಷ್ಟ ಆಗೋಗಿದೆ. ಹಿತೈಷೂ ಅಷ್ಟೇ, ರಾಗಿ ಚೋಕೋ ಮಾಲ್ಟ್ ಬೆಳಗ್ಗೆ ಕುಡಿದ್ರೆ ಸಂಜೆ ಹೊತ್ತು ರಾಗಿ ಕೇಸರ್ ಪಿಸ್ತಾ ಮಾಲ್ಟ್ ಕೊಡ್ತೀನಿ ಅವನಿಗೆ. ಸೊ ಯಾವುದಾದ್ರೂ ಒಂದು ಫಾರ್ಮ್ನಲ್ಲಿ ರಾಗಿ ಮಕ್ಕಳು ತಿಂತಾರಲ್ಲ ಅನ್ನೋ ಖುಷಿ ಅಷ್ಟೇ. ಟೇಸ್ಟೂ ಸೂಪರ್ ಆಗಿದೆ ಮಾತ್ರ. ಖಂಡಿತ ತರಿಸ್ಕೊಂಡು ಟ್ರೈ ಮಾಡಿ. ಸಖತ್ ಹೆಲ್ದಿ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ಎಲ್ಲನೂ ಮೊಳಕೆ ಬರೆಸಿ ಯೂಸ್ ಮಾಡಿರೋದ್ರಿಂದ ರಿಚ್ ಇನ್ ಕ್ಯಾಲ್ಶಿಯಮ್ ಆ್ಯಂಡ್ ಐರನ್ ಇರುತ್ತೆ. ಸ್ವಲ್ಪನೂ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿರಲ್ಲ. ಹಾಗೆ ಯಾವುದೇ ರೀತಿ ನ್ಯಾಚುರಲ್ ಆರ್ಟಿಫಿಷಿಯಲ್ ಕಲರ್ಸ್ ಆಗಿರ್ಬೋದು, ಫ್ಲೇವರ್ಸ್ ಆಗಿರ್ಬೋದು ಯೂಸ್ ಮಾಡಿರೋದಿಲ್ಲ. ಎಲ್ಲವೂ ಸಹ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನೇ ಹಾಕಿ ರಿಚ್ ಆಗಿ ಮಾಡಿರೋ ಅಂಥ ರಾಗಿ ಕೇಸರ್ ಮಾಲ್ಟ್ ಇದು. ಹೊರಗಡೆ ಸಿಗೋವಂಥ ಬಾದಾಮ್ ಮಿಲ್ಕ್ಗೂ ಸೈಡ್ ಹೊಡೆಯುತ್ತೆ, ಅಷ್ಟು ಟೇಸ್ಟ್ ಇದೆ. ಸೊ ಸಂಜೆ ಒಂದು ಗ್ಲಾಸ್ ರಾಗಿ ಕೇಸರ್ ಪಿಸ್ತಾ ಮಾಲ್ಟ್ ಕುಡಿದಿದ್ದಾದ ನಂತರ ಸ್ವಲ್ಪ ಆರ್ಡರ್ಸ್ ಪ್ಯಾಕಿಂಗ್ ಇತ್ತು. ಸೊ ಹಾಗಾಗಿ ಸ್ವಲ್ಪ ಆರ್ಡರ್ಸ್ ಎಲ್ಲ ಪ್ಯಾಕ್ ಮಾಡಿ, ಹಾಗೆಯೇ ಎಕ್ಸ್ಟ್ರಾ ಹೊಸ ಆರ್ಡರ್ಸ್ ಒಂದು 30 ಆರ್ಡರ್ಸ್ ಬಂದಿತ್ತು. ಅದನ್ನೆಲ್ಲ ನೋಡಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಅವನಿಗೆ ಓದಿಸಿದಾದಮೇಲೆ ನೈಟ್ ಡಿನ್ನರ್ಗೆ ಇಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಾನು ಇತ್ತೀಚೆಗೆ ತಯಾರು ಮಾಡಿರೋಂಥ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಪೌಡರ್ ಯೂಸ್ ಮಾಡಿ ಲಾಸ್ಟ್ ಟೈಮ್ ಗಂಜಿ ಮಾಡೋದನ್ನು ತೋರಿಸಿದ್ದೆ ಅಲ್ವಾ. ಆ ಗಂಜಿಗೆ ನಾನು ಉಪ್ಪು ಹಾಕಿಬಿಟ್ಟು ಗಂಜಿ ತಣ್ಣಗಾದ ನಂತರ ಮೊಸರು ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಅದನ್ನು ಹಾಕಿ ಯೂಸ್ ಮಾಡ್ಬೋದು ಅಂತ ತೋರಿಸಿದ್ದೆ. ಕೆಲವರಿಗೆ ಗಂಜಿ ಕುಡಿಲಿಕ್ಕೆ ಇಷ್ಟ ಆಗಲ್ಲ ಅಂಥವರು ಈ ರೀತಿ ಮುದ್ದೆನೂ ಸಹ ಒಂದು ಹೊತ್ತಿಗೆ ನೀವು ಮಾಡ್ಕೋಬೋದು ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಪೌಡರ್ನ ಯೂಸ್ ಮಾಡಿಕೊಂಡು. ಸೊ ಇಲ್ಲಿ ಮುದ್ದೆ ಮಾಡೋದಕ್ಕೆ ನಾನು ಒಂದು 3 ಲೋಟ, ಸಣ್ಣ ಲೋಟ ಆಗೋಷ್ಟು 3 ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನ ಹಾಕಿ ಒಂದು 2 ಸ್ಪೂನ್ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಪೌಡರ್ನ ಹಾಕಿಬಿಟ್ಟು ಗಂಟಿಲ್ದೇ ಇರೋ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರಬೇಕು. ಅದು ಗಂಜಿ ಹದಕ್ಕೆ, ಸ್ವಲ್ಪ ತೆಳುವಾಗಿರೋವಂಥ ಗಂಜಿ ಹದಕ್ಕೆ ಬಂದಿದ್ದಾದ ನಂತರ ಪೂರ್ತಿ ಲೋ ಫ್ಲೇಮ್ ಮಾಡಿಕೊಂಡು 3 ಗ್ಲಾಸ್ ಆಗೋಷ್ಟು ನಾನಿಲ್ಲಿ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಪೌಡರ್ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಆಗಿ ನಾವು ರಾಗಿ ಮುದ್ದೆ ಹೇಗೆ ಮಾಡ್ತೀವಿ ಹಾಗೇನೆ ರಾಗಿ ಮುದ್ದೆ ಕೆಲವರು ಈ ರೀತಿ ಗಂಟಿಲ್ದೇ ಇರೋ ರೀತಿ ಫಸ್ಟೇ ಮಿಕ್ಸ್ ಮಾಡಿ ಆನಂತರ ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ತಾರೆ. ಇಲ್ಲ ಸ್ವಲ್ಪ ಹೊತ್ತು ನೀರಿಗೇ ಹಾಕ್ಬಿಟ್ಟು ಹಿಟ್ಟನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಈ ರೀತಿ ಕೈ ಆಡಿಬಿಟ್ಟು ನೀಟಾಗಿ ಮುದ್ದೆ ಕಟ್ತಾರೆ. ನನಗೆ ಅದು ಬರಲ್ಲ, ಯಾವಾಗಲೂ ಟ್ರೈ ಮಾಡ್ತೀನಿ, ಆ ಥರ ಮುದ್ದೆ ನನಗೆ ಬರೋದೇ ಇಲ್ಲ. ಸೊ ಹಾಗಾಗಿ ಗಂಜಿ ಚೆನ್ನಾಗಿ ಕುದಿದಾದ ನಂತರನೇ ನಾನು ಈ ರೀತಿ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಮುದ್ದೆ ಗಂಟಿಲ್ದೇ ಇರೋ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೊಬಿಡ್ತೀನಿ ಲೋ ಫ್ಲೇಮ್ನಲ್ಲಿ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಮೇಲ್ಗಡೆಯಿಂದ ಚಿಮುಕ್ಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 3 to 4 ಮಿನಿಟ್ಸ್ ಲೋ ಫ್ಲೇಮ್ನಲ್ಲಿ ಬಿಟ್ಬಿಡ್ತೀನಿ. ಅದು ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದರೆ ನಮಗೆ ಮುದ್ದೆ ಸಾಫ್ಟಾಗಿ ಕೈಗೆ ಅಂಟದೇ ಇರೋ ರೀತಿ ಚೆನ್ನಾಗಾಗೋದು. ಸೊ ಇಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಟಿದ್ದೀನಿ. ಇಲ್ಲಿ ನಾನು ಯೂಸ್ ಮಾಡಿದ್ದು ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಪೌಡರ್ನೇ. ಯಾವುದೇ ಕಾರಣಕ್ಕೂ ರಾಗಿ ಪ್ಲೇನ್ ರಾಗಿನ ಯೂಸ್ ಮಾಡಿಲ್ಲ ನಾನಿಲ್ಲಿ. ಇದರಲ್ಲಿರೋ ಅಂಥದ್ದು ಎಲ್ಲವೂ ಸಹ ಮೊಳಕೆ ಬರೆಸಿರೋ ಅಂಥ ರಾಗಿ ಆಗಿರ್ಬೋದು, ಜೊತೆಗೆ ಏನೇನು ಕಾಳನ್ನು ಯೂಸ್ ಮಾಡಿದ್ದೀನಿ ಎಲ್ಲವೂ ಸಹ ಮೊಳಕೆ ಬರೆಸಿರೋ ಅಂಥದ್ದೇ ಆಗಿರೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಫೈಬರ್ ಕಂಟೆಂಟ್ ಹೆಚ್ಚಾಗಿರುತ್ತೆ, ಹಾಗೆಯೇ ಪ್ರೋಟೀನ್ ಅಂತೂ ತುಂಬಾ ಹೆಚ್ಚಾಗಿರುತ್ತೆ. ನಿಮಗೆ ಗೊತ್ತಿರ್ಬೋದು, ಯಾವುದೇ ರೀತಿ ಮೊಳಕೆ ಬರೆಸಿರೋ ಅಂಥ ಕಾಳಿನಲ್ಲಿ ಹೈ ಪ್ರೋಟೀನ್ ಇರುತ್ತೆ. ಸೊ ಒಂದು ಹೊತ್ತು ನಮ್ಮ ದೇಹಕ್ಕೆ ಹೋಗಲೇಬೇಕು, ಅವೆಲ್ಲವೂ ಸಹ ತುಂಬಾ ಒಳ್ಳೆಯದು. ಸೊ ನಾನೇನು ಮಾಡ್ತಾಯಿದ್ದೀನಿ ಇತ್ತೀಚೆಗೆ ಅಂದರೆ ನೈಟ್ ಹೊತ್ತು ಈ ರೀತಿ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಪೌಡರ್ನ ಯೂಸ್ ಮಾಡಿ ಮುದ್ದೆ ಮಾಡ್ತಾಯಿದ್ದೀನಿ. ನಾರ್ಮಲ್ ರಾಗಿ ಹಿಟ್ಟನ್ನು ಯೂಸ್ ಮಾಡೋ ಬದಲು ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಪೌಡರ್ನೇ ಯೂಸ್ ಮಾಡಿ ಈ ರೀತಿ ಮುದ್ದೆ ಮಾಡಿ ಒಂದು ಹೊತ್ತು ಸೇವಿಸ್ತಾ ಬರ್ತಾಯಿದ್ದೀನಿ. ಗಂಜಿ ತಿನ್ನೋರಾದರೆ ಆ ರೀತಿನಾದರೂ ನೀವು ಒಂದು ಹೊತ್ತು ಮಾಡ್ಕೋಬೋದು. ಡಿನ್ನರ್ಗಾಗೋ ಆದರೂ ಆಗಿರ್ಬೋದು, ಅಥವಾ ಬೆಳಗ್ಗೆ ಹೊತ್ತಿಗಾದರೂ ಉಪ್ಪಿನ ಬದಲಾಗಿ ಬೆಲ್ಲ ಹಾಕಿಬಿಟ್ಟು ಮಕ್ಕಳಿಗೆ ನೀವು ತಿನ್ನಿಸ್ಬೋದು. ಯಾರಿಗೆ ಅದಿಷ್ಟ ಆಗೋದಿಲ್ಲ, ಮುದ್ದೆ ಅಂತೂ ಸಾಮಾನ್ಯ ಎಲ್ಲರೂ ದೊಡ್ಡವರಿಂದ ಹಿಡಿದು ಇವಾಗ ಒಂದು ಹೊತ್ತಾದರೂ ತಿಂದರೆ ಒಳ್ಳೆಯದು ಅಂತಾರಲ್ವ. ಸೊ ಹಾಗಾಗಿ ಈ ರೀತಿ ಮುದ್ದೆನಾದರೂ ಮಾಡಿಕೊಂಡು ನೀವು ಸೇವಿಸ್ಬೋದು. ಸೊ ನೋಡಿ, ನಾರ್ಮಲ್ ನಾವು ರಾಗಿ ಮುದ್ದೆನ ಹೇಗೆ ಮಾಡ್ತೀವಿ ಅದೇ ರೀತಿಯೇ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಪೌಡರ್ನ ಯೂಸ್ ಮಾಡಿ ನಾನು ಮುದ್ದೆ ಮಾಡಿರೋದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ವೆಯ್ಟ್ ಮ್ಯಾನೇಜ್ಮೆಂಟ್ಗಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ರೀತಿ ಮುದ್ದೆ ತೊಗೊಂಡಿದ್ದಾದ ನಂತರ ಮೇಲೆ ರೈಸ್ ಏನು ತೊಗೋಬೇಡಿ. ಒಂದು ಮುದ್ದೆ ಜೊತೆಗೆ ಒಂದು ಸ್ವಲ್ಪ ತರಕಾರಿ ಕಾಳುಗಳು ಆ ರೀತಿ ನೀವು ಒಂದು ಬೌಲ್ನಲ್ಲಿ ಹಾಕ್ಕೊಂಡ್ರೆ ನಿಮಗೂ ಸಹ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ.
ನಾನು ಅವತ್ತು ತುಂಬ ಚಳಿ ಇತ್ತು ಅಂತ ಮುದ್ದೆ ಜೊತೆಗೆ ಸ್ವಲ್ಪ ಬೋಟಿನೂ ಹಾಕಿದ್ದೆ ಎಣ್ಣೆಗೆ. ನನ್ನ ಮಗ ಈಕ್ವಲ್ ಆಗಿ 3 ಜನಕ್ಕೂ ಬೌಲಲ್ಲಿ ಈಕ್ವಲ್ ಪ್ರಪೋರ್ಷನಲ್ಲಿ ತಗೊಂಡು ಬಂದು ಇಡ್ತಾ ಇದ್ದಾನೆ. ನಾನು ಮಾಡಿರೋ ರೀತಿ ನೀವು ಮುದ್ದೆ ಜೊತೆಗೆ ಈ ರೀತಿ ಬೋಟಿ ತಿಂದರೆ ವೆಯ್ಟ್ ರಿಡಕ್ಷನ್ ಆಗಲ್ಲ. ಅದ್ರ ಬದಲು ತರಕಾರಿ ಸಲಾಡ್ನ ತಿಂದು ನೋಡಿ, ಖಂಡಿತ ಹೆಲ್ಪ್ಫುಲ್ ಆಗುತ್ತೆ. ನಿಮಗೂ ಸಹ ಈ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಪೌಡರ್ ಬೇಕಿದ್ದಲ್ಲಿ 7795846794ಗೆ ವಾಟ್ಸಪ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ, ನಾವು ನಿಮ್ಮ ಮನೆಗೇ ತಲುಪಿಸ್ತೀವಿ. ಆಲ್ ಓವರ್ ಕರ್ನಾಟಕ ಅಷ್ಟೇ ಅಲ್ಲ, ಆಲ್ ಓವರ್ ಇಂಡಿಯಾ ಡೆಲಿವರಿ ಕೊಡ್ತಾ ಇದ್ದೀವಿ ನಾವು. ಸೊ ಬೇಕಿತ್ತು ಅಂತ ಅಂದರೆ 7795846794ಗೆ ವಾಟ್ಸಪ್ ಮಾಡಿ ತರಿಸ್ಕೋಬಹುದು. ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಪೌಡರ್ 4 ಡೇಸ್ಗೊಂದ್ಸಲ ಫ್ರೆಶ್ ಬ್ಯಾಚ್ ರೆಡಿ ಆಗುತ್ತೆ. 20 to 25 kg ಅಷ್ಟೂ 2 ಡೇಸಲ್ಲೇ ಸ್ಟಾಕ್ ಔಟ್ ಆಗ್ತಾಯಿದೆ. ಅಷ್ಟು ಡಿಮ್ಯಾಂಡ್ ಇದೆ ಈ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ಗೆ, ಏಕೆಂದರೆ ಅಷ್ಟು ಬೆನಿಫಿಟ್ಸ್ ಇದೆ ಇದರಲ್ಲಿ. ಸೊ ಯಾರಿಗೆಲ್ಲ ನನ್ನ ಬಗ್ಗೆ ಅಷ್ಟು ನಂಬಿಕೆಯಿಂದ ತರಿಸ್ಕೊತಾ ಇದ್ದೀರಾ ನೀವು, ಏಕೆಂದರೆ ನಾನು ಅಷ್ಟೇ ಹೈಜಿನಿಕ್ ವೇನಲ್ಲಿ ಅಷ್ಟೇ ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ಲದೇ ಪ್ರಾಡಕ್ಟ್ಸ್ನ ತಯಾರು ಮಾಡ್ತಾ ಇದ್ದೀವಿ.